ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಟಾಪರ್ಸ್ಗಳೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲೂ ಉಡುಪಿ ಫಸ್ಟ್ ಬಂದಿದೆ, ದಕ್ಷಿಣ ಕನ್ನಡ ಸೆಕೆಂಡು, ಯಾದಗಿರಿ ಲಾಸ್ಟ್ ಬಂದಿದೆ. ಆದರೆ ಇದೆಲ್ಲದರ ಮಧ್ಯೆ ರಾಜ್ಯದ ಆ 78 ಶಾಲೆಗಳಲ್ಲಿ 0 ರಿಸಲ್ಟ್ ಬಂದಿದೆ. ಈ 78 ಶಾಲೆಗಳ ಪೈಕಿ 3 ಸರ್ಕಾರಿ ಶಾಲೆಗಿದೆ, 13 ಅನುದಾನಿತ ಶಾಲೆಗಿದೆ. ಆದರೆ ಸಂಖ್ಯೆ ಜಾಸ್ತಿ ಇರೋದು 68 ಅನುದಾನ ರಹಿತ ಶಾಲೆಗಳಲ್ಲಿ. ಇಷ್ಟು ಶಾಲೆಗಳಲ್ಲಿ 0 ರಿಸಲ್ಟ್ ಬಂದಿದೆ. ಕಳೆದ ವರ್ಷ ಅಂದ್ರೆ 2022-23ರಲ್ಲಿ ಸುಮಾರು 83.89% ಮಂದಿ ಪಾಸ್ ಆಗಿದ್ರು. ಆದರೆ ಈ ಬಾರಿ 73.40 ಮಂದಿ ಮಾತ್ರ ಪಾಸ್ ಆಗಿರೋದು. ಅಂದ್ರೆ 10% ಫಲಿತಾಂಶ ಕುಸಿತ ಕಂಡಿದೆ. ಅಂದ್ರೆ ಈ 78 ಶಾಲೆಗಳಿದೆಯಲ್ಲ, 3 ಸರ್ಕಾರಿ ಶಾಲೆ, 13 ಅನುದಾನಿತ ಶಾಲೆ, 62 ಅನುದಾನ ರಹಿತ ಶಾಲೆ, ಇಲ್ಲೆಲ್ಲವೂ ಕೂಡ 0 ರಿಸಲ್ಟ್ ಬಂದಿದೆ. ಲಾಸ್ಟ್ ಇಯರ್ ಆದರೆ ಒಳ್ಳೆ ರಿಸಲ್ಟ್ ಬಂದಿತ್ತು. ಆದರೆ ಈ ಇಯರ್ ಇಲ್ಲಿ ಈ ಭಾಗದಲ್ಲಿ ಮಾತ್ರ, ಈ 78 ಶಾಲೆಗಳಲ್ಲಿ ಮಾತ್ರ ಕಮ್ಮಿ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಓವರಾಲ್ ಆಗಿ ವಿದ್ಯಾರ್ಥಿಗಳು, ಟಾಪರ್ಸ್ಗಳು ಬಂದಂತಹ ಸಂದರ್ಭದಲ್ಲಿ ಅವರ ಪೇರೆಂಟ್ಸ್ ಖುಷಿಯನ್ನು ವ್ಯಕ್ತಪಡಿಸಿ ವಿದ್ಯಾರ್ಥಿನಿಯರಿಗೆ ಸಿಹಿ ತಿನ್ನಿಸುವ ಮೂಲಕ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲೋ, ಬಂದಿದ್ದಾರೆ ಸರ್, ನಿಮ್ಮವ್ರು ಇಲ್ಲಿ ಬಂದಿದ್ದಾರೆ. ಹೌದು, ಪಬ್ಲಿಕ್ ಟಿವಿ ಅವರು ಬಂದಿದ್ದಾರೆ. ಪ್ರಸಕ್ತ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಪ್ರಕಟ ಆಯಿತು. ವಿದ್ಯಾರ್ಥಿನಿಯರು ತುದಿಗಾಲಿನಲ್ಲಿ ಕೂತ್ಕೊಂಡು ಆ ರಿಸಲ್ಟನ್ನು ನೋಡ್ತಾ ಇದ್ರು, ಏನಾಗುತ್ತೋ ಏನೋ ಅಂಥೇಳಿ. ಕೆಲವರಿಗೆ ಆಘಾತ, ಕೆಲವರಿಗೆ ಸಂತಸ, ಕೆಲವರಿಗೆ ನಿರೀಕ್ಷೆಗೂ ಮೀರಿ ಬಂದಿದೆ ಅನ್ನುವಂತಹ ಖುಷಿ. ಸೊ ಫೇಲ್ ಆದವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಸ್ ಆದವರು ಅಥವಾ ಟಾಪರ್ಸ್ ಬಂದವರು ದೇಶ ಕಟ್ಟಿದ್ರೆ, ಫೇಲ್ ಆದವರು ಇಡೀ ವಿಶ್ವವನ್ನೇ ಆಳ್ಬೋದು. ಸೊ ಹಾಗಾಗಿ ಮತ್ತೊಂದು ಅವಕಾಶಕ್ಕೆ ಕಾಯಿರಿ, ಮತ್ತೊಮ್ಮೆ ಎಕ್ಸಾಮ್ ಬರುತ್ತೆ, ಪಾಸ್ ಆಗ್ಬೋದು, ಚಿಂತೆ ಬೇಡ. ನಮ್ಮ ಶಾಲೆಗೆ ಈ ಬಾರಿ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಮಗೆ 3rd ರ್ಯಾಂಕ್ ಇಬ್ಬರದು ಗೊತ್ತಾಗಿದೆ. ಸೌರವ್ ಕೌಶಿಕ್ ಅಂತ ಒಂದು ಹುಡುಗ, ಅಂಕಿತಾ ಆನಂದ್ ಅಂತ ಹುಡುಗಿ, ಇಬ್ಬರು ಸ್ಟೇಟ್ಗೆ 3rd ರ್ಯಾಂಕ್ ಬಂದಿರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗಿದೆ, ಹೆಮ್ಮೆ ಕೂಡ. ಮತ್ತು ನಮ್ಮ ಶಾಲೆಗೆ ತನ್ನದೇ ಆದಂಥ ಒಂದು ಲೆಗಸಿ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ದು ಇದು 44ನೇ ಬ್ಯಾಚು SSLC ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು. ಮತ್ತೆ 44ನೇ ಬ್ಯಾಚ್ ನಮಗೆ ಸತತವಾಗಿ 100% ರಿಸಲ್ಟ್ ಬಂದಿರೋದ್ರಿಂದ ಈ ದಿನ ನಮಗೆ ಒಂದು ಸುಗ್ಗಿ ಅಂತ ಹೇಳ್ಬೋದು. ತುಂಬಾ ಸಂತೋಷ ಆಗಿದೆ. ಸ್ವಲ್ಪ ಈ ಬ್ಯಾಚ್ ನಮಗೆ ಕೋವಿಡ್ ಆಗಿ ಮರಳಿ ಬಂದಿದ್ದ ಬ್ಯಾಚ್ ಆಗಿದ್ದರಿಂದ ಸ್ವಲ್ಪ ನಮಗೆ ಭಯ ಇತ್ತು ಅಂತ ಹೇಳ್ಬಹುದು. ಬಟ್ ತುಂಬಾ ಮಕ್ಕಳು ಕಷ್ಟಪಟ್ಟರು, ಮತ್ತೆ ಎಲ್ಲ ವಾಪಸ್ ರೀಕೂಪ್ ನಮ್ದು ಒರಿಜಿನಲ್ ಸ್ಟ್ಯಾಂಡರ್ಡ್ಸ್ ಏನಿತ್ತು ಅದಕ್ಕೆಲ್ಲ ಮಕ್ಕಳು ಮತ್ತೆ ಬರ್ತಾ ಇರೋದನ್ನ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.